ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರುವಾಗ ಟೈಮ್ನ ಹೇಳೋದಕ್ಕೆ ಸಿನ್ಸ್ ಫಾರ್ನ ಹೇಗೆ ಯೂಸ್ ಮಾಡಬೇಕು, ಎರಡಕ್ಕೂ ಏನು ಡಿಫರೆನ್ಸ್ ಇದೆ, ಎಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ, ನಮಗೂ ಕನ್ಫ್ಯೂಷನ್ ಆಗುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳೋವಾಗ ಅಂತ ಇದ್ದರೆ ನೀವು ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಆರ್ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡಬಹುದು. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಇದು ಕ್ಲಾಸ್ ನಂಬರ್ 117. ಅಂದರೆ ನಾನು ಆಲ್ರೆಡಿ ತುಂಬ ಕ್ಲಾಸಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ಕ್ಲಾಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬರಬೇಕು. ಆಗ ಮಾತ್ರ ನೀವು ನೋಡೋ ಹೊಸ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ. ರೈಟ್, ಸೊ ನೀವು ನೋಡಿದ್ರೆ ಅಂತ ಅಂದ್ಕೊಂಡೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಾರ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಒಂದು ಪೀರಿಯಡ್ ಆಫ್ ಟೈಮ್ನ ಹೇಳೋದಕ್ಕೆ. ಅಂದ್ರೇನು? ಕಾಲಾವಧಿ, ಸ್ವಲ್ಪ ಹೊತ್ತು, ಎಷ್ಟು ಹೊತ್ತು ಆದರೂ ಆಗಿರ್ಬೋದು, ಅದು ದಿನ, ಗಂಟೆ, ವರ್ಷಗಳಲ್ಲಿ. ಅದನ್ನು ಹೇಳೋವಾಗ ಫಾರ್ ಯೂಸ್ ಮಾಡ್ತೀವಿ. ಫಾರ್ ಮುಂದೆ ಆ ಟೈಮ್ ಪೀರಿಯಡ್ನ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಇದನ್ನು ಯಾವುದೇ ಟೆನ್ಸ್ನಲ್ಲಿ ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು. ಯಾಕೆಂದರೆ ನಾವು ಯಾವುದೇ ಟೆನ್ಸ್ನಲ್ಲಿ ಮಾತಾಡುವಾಗ ಆ್ಯಕ್ಷನ್ಗಳ ಬಗ್ಗೆ ಮಾತಾಡ್ತೀವಿ. ಆ ಆ್ಯಕ್ಷನ್ ನಾವು ಎಷ್ಟು ಹೊತ್ತು ಮಾಡ್ತೀವಿ, ಎಷ್ಟೊತ್ತು ಮಾಡಿದ್ವಿ, ಅಥವಾ ಎಷ್ಟೊತ್ತು ಮಾಡ್ತೀವಿ ಮುಂದಕ್ಕೆ ಅಂತ ಹೇಳಬೇಕಾದಾಗ ನಾವು ಡ್ಯೂರೇಷನ್ ಹೇಳಬೇಕಲ್ವಾ? ಅಂದರೆ ಎಷ್ಟು ಹೊತ್ತು, ಟೈಮ್ ಡ್ಯೂರೇಷನ್ ಹೇಳಬೇಕು. ಸೊ ಅವಾಗೆಲ್ಲ ನಾವು ಫಾರ್ನ ಯೂಸ್ ಮಾಡಲೇಬೇಕು. ಬಟ್ ನಾವು ಸಿನ್ಸ್ನ ಒಂದು ಪಾಯಿಂಟ್ ಆಫ್ ಟೈಮ್ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಪಾಸ್ಟ್ನಲ್ಲಿ ಒಂದು ಪಾಯಿಂಟ್, ಟೈಮ್ನ ಒಂದು ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್. ಯಾವಾಗ ಒಂದು ಕೆಲಸ ಸ್ಟಾರ್ಟ್ ಆಯಿತು ಅಂತ ಹೇಳೋವಾಗ ನಾವು ಸಿನ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾವಾಗಲೂ ನಾವು ಯೂಸ್ ಮಾಡೋದು ಇದನ್ನು ಪಾಸ್ಟ್ನ ಒಂದು ಪಾಯಿಂಟ್ ಆಫ್ ಟೈಮ್ ಅಂದರೆ ಏನು? ಒಂದು ಎಕ್ಸಾಕ್ಟ್ ಟೈಮ್. ಸೊ ಫಾರ್ನಲ್ಲಿ ನಾವೇನೇನು ಹಾಕ್ಬೋದು? ಡ್ಯೂರೇಷನ್. ಫಾರ್ 3 years ಅಂದರೆ 3 ವರ್ಷಗಳು, ಆರ್ 3 ವರ್ಷಗಳ ಕಾಲ. ಈ ಥರ ನೀವು ಬರ್ಕೊಳ್ಳಿ. ಕನ್ನಡ ಮೀನಿಂಗ್ ನೀವೇ ಬರ್ಕೊಳ್ಳಿ. ಫಾರ್ 3 months 3 ತಿಂಗಳುಗಳು, ಆರ್ 3 ತಿಂಗಳುಗಳ ಕಾಲ ಅಂತ ಬರ್ಕೊಳ್ಳಿ. ಫಾರ್ 3 weeks, ಫಾರ್ 3 days, ಫಾರ್ 3 hours, 3 minutes, 3 seconds. ನೋಡಿ, ಫಾರ್ ಮುಂದೆ ಬರುವಂತಹ ವರ್ಡ್ ನಂಬರ್ನಲ್ಲಿದ್ದರೆ ಅದರ ಮುಂದೆ ನೀವು ಪ್ಲೂರಲ್ ಹಾಕಬೇಕು. ಮಂತ್ಸ್, ಡೇಸ್, ಸೆಕೆಂಡ್ಸ್. ಫಾರ್ ಅ ಫ್ಯೂ ಡೇಸ್, ಕೆಲವು ದಿನ. ಮೆನಿ ಡೇಸ್, ಹಲವು ದಿನ. ಸಮ್ ಡೇಸ್, ಸ್ವಲ್ಪ ದಿನ, ಕೆಲವು ದಿನ. ಫಾರ್ ಅ ಇಯರ್, ನೋಡಿ, ಫಾರ್ ಅ ಇಯರ್ ಅಂದರೆ 1 ವರ್ಷ. ತುಂಬ ಸರಿ ನೀವೇನು ಮಾಡ್ತೀರಾ? ಸಿನ್ಸ್ ಅ ಇಯರ್ ಅಂತೀರಾ. ನೋ, ಅ ಇಯರ್ ಅಂದರೆ 1 ವರ್ಷ. ಸೊ 1 ವರ್ಷ ಅನ್ನೋದು ಡ್ಯೂರೇಷನ್, ಆದ್ರಿಂದ ಫಾರ್ ಹಾಕಬೇಕು. ಅದೇ ಥರ ಫಾರ್ ಅ ಮಂತ್, ಫಾರ್ ಅ ವೀಕ್, ಗೊತ್ತಾಯ್ತಲ್ಲ? ಫಾರ್ ಅ ಡೇ, ನಾನು ಯಾವ್ದಾದ್ರು ಮಿಸ್ ಮಾಡಿದ್ರೆ ನೀವು ಹಾಕ್ಕೊಳ್ಳಿ. ಸೊ ಇದೆಲ್ಲ ಡ್ಯೂರೇಷನ್. ಫಾರ್ ಅ ವೀಕ್ ಅಂದರೂ ಕೂಡ ಡ್ಯೂರೇಷನ್. ಸಿನ್ಸ್ ಅ ವೀಕ್ ಅನ್ಬಾರ್ದು, ಫಾರ್ ಅ ವೀಕ್ ಅನ್ಬೇಕು. ಯಾಕಂದರೆ ಆ ವೀಕ್ ಅನ್ನೋದು ಒಂದು ಡ್ಯೂರೇಷನ್, 7 days ಇರೋ ಒಂದು ಡ್ಯೂರೇಷನ್. ಫಾರ್ ಡೆಕೇಡ್ಸ್ ಅನ್ಬೋದು. ಅಂದರೆ ನಂಬರ್ ಮೆನ್ಷನ್ ಮಾಡದೆ ಕೂಡ ನೀವು ಪ್ಲೂರಲ್ ಹಾಕ್ಬೋದು. ಫಾರ್ ಇಯರ್ಸ್, ಫಾರ್ ಮಂತ್ಸ್ ಅಂದರೆ ಹಲವು ವರ್ಷಗಳು, ಹಲವು ತಿಂಗಳುಗಳು ಅಂತಾನೇ ಅರ್ಥ. ಅವ್ರ ಈ ಥರನೂ ಬರ್ಕೊಳ್ಳಿ. ವರ್ಷಾನುಗಟ್ಟಲೆ, ಈ ಥರನೂ ನೀವು ಬರ್ಕೋಬೋದು. ಅದೇ ಥರ ಫಾರ್ ಡೇಸ್, ಫಾರ್ ಅವರ್ಸ್ ಅನ್ಬೋದು. ಅಂದರೆ ಹಲವು ಅನ್ನೋದು ಇದರಲ್ಲೇ ಮೀನಿಂಗ್ ಇದೆ. ಫಾರ್ ಅ ಕಪಲ್ ಆಫ್ ಮಂತ್ಸ್ ಅಂದರೆ 1-2 ತಿಂಗಳು ಅಂತ ಹೇಳ್ತೀವಲ್ವಾ? ಅ ಕಪಲ್ ಅಂದರೆ 2 ಪೇರ್ ಆಗುತ್ತಲ್ವ, ಒಂದು ಜೋಡಿ ಆಗುತ್ತಲ್ವ, ಅದರಿಂದ ಅ ಕಪಲ್. ಅದೇ ಥರ ನೀವು ಫಾರ್ ಅ ಕಪಲ್ ಆಫ್ ಡೇಸ್, ಫಾರ್ ಅ ಕಪಲ್ ಆಫ್ ಇಯರ್ಸ್ ಅನ್ಬೋದು. ಅಂದರೆ 2 ದಿನ, 2 ವರ್ಷ. ಫಾರ್ ಅ ಲಾಂಗ್ ಟೈಮ್ ಅನ್ಬೋದು, ಅಂದರೆ ತುಂಬ ಹೊತ್ತಿಂದ ಅಂತ ಹೇಳೋದಕ್ಕೆ. ಫಾರ್ ಏಜಸ್ ಅನ್ಬೋದು. ಏಜ್ ಅಂದ್ರೇನು? ಯುಗ ಅಲ್ವಾ? ಫಾರ್ ಏಜಸ್ ಅಂದರೆ ಯುಗಗಳಿಂದ ಅಂತ ಹೇಳೋದಕ್ಕೂ ನೀವು ಯೂಸ್ ಮಾಡ್ಬೋದು. ನಾವು ಸ್ಪೋಕನಲ್ಲೂ ಮಾತಾಡ್ತೀವಿ, ಅದು ಆಗಿ ತುಂಬ ಯುಗಗಳಾಯಿತು ನಿನ್ನ ನೋಡೇ ಇಲ್ಲ, ಈ ಥರ ಹೇಳೋವಾಗಲೂ ನೀವು ಹೇಳ್ಬೋದು. ಫಾರ್ ಎವರ್ ಅಂದ್ರೇನು? ಎಂದೆಂದಿಗೂ, ಅಂದರೆ ಟೈಮ್ ಲಿಮಿಟೇ ಇಲ್ಲ ಇಲ್ಲಿ. ಸಿನ್ಸ್ ಮುಂದೆ ನೀವು ಹಾಕೋದು ಒಂದು ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್, ಅಲ್ಲಿಂದ ಅಂತ ಹೇಳೋದಕ್ಕೆ. 2008ಇಂದ, ಜಾನ್ವರಿಯಿಂದ, ಮಂಡೇಯಿಂದ, 2 o'clock ಮಾರ್ನಿಂಗಿಂದ, ನೂನಿಂದ ಅಂದರೆ ಮಧ್ಯಾಹ್ನದಿಂದ. ರೈಟ್, ಸಿನ್ಸ್ ಈವ್ನಿಂಗ್, ಸಿನ್ಸ್ ಲಾಸ್ಟ್ ನೈಟ್, ಸಿನ್ಸ್ ಮಿಡ್ ನೈಟ್, ಸಿನ್ಸ್ ಎಸ್ಟರ್ಡೇ, ಸಿನ್ಸ್ ದ್ಯಾಟ್ ಡೇ, ಸಿನ್ಸ್ ಲಾಸ್ಟ್ ವೀಕ್, ಸಿನ್ಸ್ ಲಾಸ್ಟ್ ಮಂತ್, ಸಿನ್ಸ್ ಲಾಸ್ಟ್ ಇಯರ್ ಬರುತ್ತೆ ನೋಡಿ ಇಲ್ಲಿ. ಸೊ ನೋಡಿ, ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಫಾರ್ ಅ ವೀಕ್, ಫಾರ್ ಅ ಮಂತ್, ಫಾರ್ ಅ ಇಯರ್, 1 ವರ್ಷದಿಂದ, 1 ತಿಂಗಳಿಂದ, 1 ವಾರದಿಂದ. ಸಿನ್ಸ್ ಲಾಸ್ಟ್ ವೀಕ್ ಅಂದ್ರೆ ಏನು? ಕಳೆದ ವಾರದಿಂದ, ಲಾಸ್ಟ್ ವೀಕಿಂದ. ಸಿನ್ಸ್ ಲಾಸ್ಟ್ ಮಂತ್ ಅಂದರೆ ಲಾಸ್ಟ್ ಮಂತಿಂದ. ರೈಟ್, ಅದೇ ಥರ ನೀವು ಸಿನ್ಸ್ ಲಾಸ್ಟ್ ಇಯರ್ ಕೂಡ ಹಾಕೋಬೋದು. ಇದು ಡ್ಯೂರೇಷನ್ ಅಲ್ಲ, ಯಾವತ್ತಿಂದ ಅಂತ ನಾವು ಹೇಳ್ತಾ ಇದ್ದೀವಿ. ಸಿನ್ಸ್ ಹೇಳೋದೇ ಅದು, ಯಾವತ್ತಿಂದ, ಯಾವಾಗಿನಿಂದ. ರೈಟ್, ಅದನ್ನೇ ಹೇಳೋದು. ಸಿನ್ಸ್ 2nd of August ಈ ಥರನೂ ಹೇಳ್ಬೋದು ನೀವು. ಸಿನ್ಸ್ ಯು ಲೆಫ್ಟ್, ಈ ಥರ ಒಂದು ಆ್ಯಕ್ಷನ್ ಹೇಳ್ಬೋದು. ನೀನು ಹೋದಾಗಿಂದ,
ಯು ಲೆಫ್ಟ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿದೆ. ಸೊ ಸಿನ್ಸ್ ಮುಂದೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಒಂದು ಆ್ಯಕ್ಷನ್ ಕೂಡ ಹಾಕ್ಬೋದು, ಅಂದರೆ ಆವಾಗಿಂದ. ಸಿನ್ಸ್ ದೆನ್ ಅಂದರೆ ಆವಾಗಿಂದ, ಅಂದಿನಿಂದ. ನೀವು ಬರ್ಕೋಬೇಕು ನಾವು ಕನ್ನಡ ಹೇಳೋವಾಗ. ಆಮೇಲೆ ಎವರ್ ಸಿನ್ಸ್ ಅಂತಲೂ ಅನ್ಬೋದು. ಎವರ್ ಸಿನ್ಸ್ ಅಂದರೆ ಒಂದು ಕೆಲಸ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿನಿಂದ ಅಂತ ಹೇಳೋ ಕಡೆ ಯೂಸ್ ಮಾಡ್ತೀವಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಟ್ರೈ ಮಾಡಿ. ಈಗ ನಾ ಅಲ್ಲಿ 10 ನಿಮಿಷ ಇದ್ದೆ ಅಂತ ನೀವು ಹೇಳಬೇಕು. ಸೊ 10 ನಿಮಿಷ ಅನ್ನೋದೊಂದು ಡ್ಯೂರೇಷನ್ ಅಲ್ವಾ, ಫಾರ್ ಯೂಸ್ ಮಾಡಬೇಕು. ಐ ವಾಸ್ ದೇರ್ ಫಾರ್ 10 ಮಿನಿಟ್ಸ್. ಸೊ ಪಾಸ್ಟ್ ಟೆನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾ ಅಲ್ಲಿ 10 ನಿಮಿಷ ಇದ್ದೆ. ಬಿ ಫಾರ್ಮ್ ನಲ್ಲಿ ಬರೆದಿದ್ದೀನಿ ನಾನು, ರೈಟ್. 9 ಗಂಟೆಯಿಂದ ನಾನು ಇಲ್ಲೇ ಇದ್ದೀನಿ ಅಂದರೆ ಇನ್ನೂ ಇದ್ದೀನಿ. ಅಪಾಯಿಂಟ್ ಇನ್ ಟೈಮ್ ಹೇಳ್ತಾ ಇದ್ದೀವಿ ಅಂದರೆ ಪಾಸ್ಟ್ನ ಒಂದು ಟೈಮ್ ಇಂದ. ಸೊ ನಾನು ಈಗ ಇದ್ದೀನಿ ಅಂದರೆ ಐ ಆಮ್ ಹಿಯರ್. ನಾನು ತುಂಬ ಟೈಮಿಂದ ಇದ್ದೀನಿ ಅಂದರೆ ಐ ಹ್ಯಾವ್ ಬೀನ್ ಹಿಯರ್ ಅನ್ಬೇಕು. ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ 9 o'clock. ನಾನು ಎವ್ರಿ ಡೇ 1 ಗಂಟೆ ಎಕ್ಸಸೈಸ್ ಮಾಡ್ತೀನಿ. ಐ ಎಕ್ಸಸೈಸ್ ಫಾರ್ 1 hour ಎವ್ರಿ ಡೇ. ಆರ್ ಐ ಡೂ ಎಕ್ಸಸೈಸ್ ಅನ್ಬೋದು, ತುಂಬ ಫಾರ್ಮಲ್ ಆಗುತ್ತೆ. ಐ ಎಕ್ಸಸೈಸ್ ಫಾರ್ 1 hour ಎವ್ರಿ ಡೇ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ನಾನು ಹೇಳಿದ್ನಲ್ಲ, ಫಾರ್ ನೀವು ಎಲ್ಲ ಟೆನ್ಸ್ನಲ್ಲೂ ಯೂಸ್ ಮಾಡ್ಬೋದು ಡ್ಯೂರೇಷನ್ ತೋರ್ಸೋಕ್ಕೆ. ನಾ ಇಲ್ಲಿ 9 ಗಂಟೆಯಿಂದ ಕೂತ್ಕೊಂಡಿದ್ದೀನಿ. ಟ್ರೈ ಮಾಡಿ. ಐ ಹ್ಯಾವ್ ಬೀನ್ ಸಿಟ್ಟಿಂಗ್ ಹಿಯರ್ ಸಿನ್ಸ್ 9. ನಾ ಇಲ್ಲಿ 2 ಗಂಟೆಗಳಿಂದ ಕೂತ್ಕೊಂಡಿದ್ದೀನಿ. ನೋಡಿ, 2 ಗಂಟೆಗಳಿಂದ, 2 ಗಂಟೆಯಿಂದ ಅಲ್ಲ, 2 ಗಂಟೆಗಳಿಂದ. ಐ ಹ್ಯಾವ್ ಬೀನ್ ಸಿಟ್ಟಿಂಗ್ ಹಿಯರ್ ಫಾರ್ 2 hours. ಓಕೆ, ನಾವು ಕನ್ನಡದಲ್ಲಿ ಈ ಥರ ಹೇಳಲ್ಲ, 2 ಗಂಟೆಯಿಂದ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀವಿ. 2 ಗಂಟೆಗಳಿಂದ ಅನ್ಬೇಕು, ಆದರೆ ನಾವು 2 ಗಂಟೆಯಿಂದನೇ ಅಂದ್ಬಿಡ್ತೀವಿ. ಅವಾಗಲೂ ಹಾಕಿ ನೀವು ಫಾರ್. ಬಟ್ ನಿಮ್ಮ ಮೈಂಡ್ನಲ್ಲಿ ನಿಮಗೆ ಟೈಮ್ ಗೊತ್ತಿರುತ್ತಲ್ವ. ಬೆಳಿಗ್ಗೆಯಿಂದ ಅವನು ಇಲ್ಲೇ ಇದ್ದಾನೆ. ಹಿ ಹ್ಯಾಸ್ ಬೀನ್ ಹಿಯರ್ ಸಿನ್ಸ್ ಮಾರ್ನಿಂಗ್. ಈ ಎಲ್ಲ ಸೆಂಟೆನ್ಸ್ಗಳು ನಿಮ್ಗೆ ಅರ್ಥ ಆಗಬೇಕಂದ್ರೆ ನೀವೆಲ್ಲ ಹಳೆ ಕ್ಲಾಸ್ ನೋಡಿರಬೇಕು. ನೀವೇನಾದರೂ ಫಸ್ಟ್ ಟೈಮ್ ನಾನು ಕ್ಲಾಸ್ ನೋಡ್ತಾ ಇದ್ರೆ ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆಲ್ಲ ವೀಡಿಯೋಗಳು ಸಿಗುತ್ತೆ. ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ. ನಾನು ಅದನ್ನು ಸಾಯಂಕಾಲದಿಂದ ನೋಡ್ತಾ ಇದ್ದೀನಿ. ಐ ಬೀನ್ ವಾಚಿಂಗ್ ಇಟ್ ಸಿನ್ಸ್ ಈವ್ನಿಂಗ್. ನಾನು ಅದನ್ನು ಸ್ವಲ್ಪ ಹೊತ್ತಿಂದ ನೋಡ್ತಾ ಇದ್ದೀನಿ. ಐ ಬೀನ್ ವಾಚಿಂಗ್ ಇಟ್ ಫಾರ್ ಸಮ್ ಟೈಮ್. ನೋಡಿ, ಸಮ್ ಟೈಮ್ ಸ್ಪೇಸ್ ಕೊಟ್ಟು ಬರೀರಿ. ಸಮ್ ಟೈಮ್ 2 ಡಿಫ್ರೆಂಟ್ ವರ್ಡ್ಸ್ ಅದು. ಅಂದರೆ ಸ್ವಲ್ಪ ಹೊತ್ತು, ಫಾರ್ ಶಾರ್ಟ್ ಡ್ಯೂರೇಷನ್ಗೆ ಸಮ್ ಟೈಮ್ ಅಂತೀವಿ. ಅವನ ಬುಕ್ನ ಜಸ್ಟ್ 10 ನಿಮಿಷ ಓದ್ದ. ಹಿ ರೆಡ್ ದಟ್ ಬುಕ್. ಸೊ ನೋಡಿ, ಓದಿದ ಅಂದರೆ ಪಾಸ್ಟ್ನಲ್ಲೇ ಹೇಳಬೇಕು. ಪಾಸ್ಟ್ನಲ್ಲಿ ರೀಡ್ಗೆ ಏನಂತ ಹೇಳ್ತೀವಿ? ರೆಡ್ ಅಂತೀವಿ. ಬಟ್ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ಹಿ ರೆಡ್ ದಟ್ ಬುಕ್ ಫಾರ್ ಜಸ್ಟ್ 10 minutes. ನಾನು ಆ ಟೆಂಪಲ್ಗೆ ವರ್ಷಗಳಿಂದ ಹೋಗ್ತಾ ಇದ್ದೀನಿ, ಅಂದರೆ ಹಲವು ವರ್ಷಗಳಿಂದ. ಐ ಬೀನ್ ವಿಸಿಟಿಂಗ್ ದ ಟೆಂಪಲ್ ಫಾರ್ ಇಯರ್ಸ್ ನಾವು ಅನ್ಬೋದು ನೀವು. ನನ್ನ ಹತ್ರ ಈ ಲ್ಯಾಪ್ಟಾಪ್ 2010 ಇದೆ. ಐ ಹ್ಯಾವ್ ಹ್ಯಾಡ್ ದಿಸ್ ಲ್ಯಾಪ್ಟಾಪ್ ಸಿನ್ಸ್ 2010. ಈ ಥರ ಸೆಂಟೆನ್ಸ್ ಆಲ್ರೆಡಿ ಹೇಳ್ಕೊಡಿದ್ದೀನಲ್ವ ನಾನು. ನನ್ನ ಹತ್ರ ಈ ಲ್ಯಾಪ್ಟಾಪ್ 10 ವರ್ಷಗಳಿಂದ ಇದೆ. ಐ ಹ್ಯಾವ್ ಹ್ಯಾಡ್ ದಿಸ್ ಲ್ಯಾಪ್ಟಾಪ್ ಫಾರ್ 10 years. ನಾನು ಇದನ್ನು ಚಿಕ್ಕವನಿದ್ದಾಗಿನಿಂದ ಬಳಸ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಐ ಬೀನ್ ಯೂಸಿಂಗ್ ಇಟ್ ಸಿನ್ಸ್ ಮೈ ಚೈಲ್ಡ್ಹುಡ್. 3 ಗಂಟೆಗಳ ಕಾಲ ಮಳೆ ಬಂದಿದೆ ಅಂದರೆ ಅರ್ಥ ಈಗ ಬರ್ತಿಲ್ಲ, ನಿಂತಿದೆ ಈಗ. ಇಟ್ ಹ್ಯಾಸ್ ರೈನ್ಡ್ ಫಾರ್ 3 hours. ನೀವು ಹೋದಾಗಿಂದ ಮಳೆ ಬರ್ತಾನೆ ಇದೆ. ಇಟ್ಸ್ ಬೀನ್ ರೈನಿಂಗ್ ಸಿನ್ಸ್ ಯು ಲೆಫ್ಟ್. ನಾನು ಅವನ್ನ ತುಂಬ ಟೈಮಿಂದ ನೋಡೇ ಇಲ್ಲ, ಒಂದು ಕೆಲಸ ಮಾಡೇ ಇಲ್ಲ. ಯಾವ ಟೆನ್ಸ್ನಲ್ಲಿ ಹೇಳಬೇಕು ನೀವು? ಐ ಹ್ಯಾವಂಟ್ ಸೀನ್ ಹಿಮ್ ಫಾರ್ ಅ ಲಾಂಗ್ ಟೈಮ್, ರೈಟ್? ಸೊ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು. ಐ ಹ್ಯಾವಂಟ್ ಸೀನ್ ಹಿಮ್ ಇನ್ ಅ ಲಾಂಗ್ ಟೈಮ್ ಅಂತಲೂ ಅನ್ಬೋದು ಈ ಸೆಂಟೆನ್ಸ್ ಮಾತ್ರ. ನಾ ಅಲ್ಲಿ 3 ದಿನ ಇದ್ದೆ ಅಂದರೆ ಉಳ್ಕೊಂಡಿದ್ದೆ. ಐ ಸ್ಟೇಡ್ ದೇರ್ ಫಾರ್ 3 days. ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಸಿಂಪಲ್ ಪಾಸ್ಟ್ನಲ್ಲಿ ಸೆಂಟೆನ್ಸ್ ಹೇಗಿರುತ್ತೆ? ಸಬ್ಜೆಕ್ಟ್ ಆದ ತಕ್ಷಣ ಪಾಸ್ಟ್ ವರ್ಬ್ ಇರುತ್ತೆ. ನಾನಲ್ಲಿ 3 ದಿನ ಇರ್ತೀನಿ ಅಂದರೆ ಫ್ಯೂಚರ್. ಐ ವಿಲ್ ಸ್ಟೇ ದೇರ್ ಫಾರ್ 3 days. ನಾ ಇನ್ನು ಮುಂದೆ ಅಲ್ಲೇ ಇರ್ತೀನಿ. ಈಗ ಫಾರ್ ಎವರ್ ಹಾಕಬೇಕು. ಈ ಥರ ಇದ್ದರೆ ಐ ವಿಲ್ ಸ್ಟೇ ದೇರ್ ಫಾರ್ ಎವರ್ ಅಂದರೆ ಇನ್ಮೇಲೆ ನಾನು ಅಲ್ಲೇ ಇರ್ತೀನಿ, ಬರೋದಿಲ್ಲ. ಆರ್ ಅಲ್ಲೇ ನಾನು ಶಿಫ್ಟ್ ಆಗಿ, ಆ ಥರ ಹೇಳೋ ಕಡೆ. ಅವನು ಎಂದೆಂದಿಗೂ ಅಲ್ಲಿಯೇ ಇದ್ದು ಬಿಟ್ಟ ಅಂದರೆ ಅಲ್ಲೇ ಉಳ್ಕೊಂಬಿಟ್ಟ, ಮತ್ತೆಂದೆಂದಿಗೂ ಬರಲೇ ಇಲ್ಲ. ಸಿಂಪಲ್ ಪಾಸ್ಟ್ ಹೇಳಬೇಕಲ್ವಾ? ಹಿ ಸ್ಟೇಡ್ ದೇರ್ ಫಾರ್ ಎವರ್, ರೈಟ್? ಸೊ ಇನ್ಮೇಲಿಂದ ನೀವು ಯಾರಿಗಾದರೂ ಏನಾದರೂ ಟೆಕ್ಸ್ಟ್ ಮಾಡೋವಾಗ, ಏನಾದರೂ ಬರೆಯೋವಾಗ, ಏನಾದರೂ ಹೇಳೋವಾಗ
ಥಿಂಕ್ ಮಾಡಿ, ಒಂದು ಸೆಕೆಂಡ್ ಥಿಂಕ್ ಮಾಡಿ. ನಾವು ಫಾರ್ ಹಾಕಬೇಕಾ ಸಿನ್ಸ್ ಹಾಕಬೇಕಾ? ನೀವೇನು ಮಾಡ್ತೀರಾ, ಏನು ಥಿಂಕ್ ಮಾಡದೆ ಸುಮ್ಮನೆ ನೀವು ಬ್ಲೈಂಡಾಗಿ ಸಿನ್ಸ್ ಹಾಕ್ಬಿಡೋದು, ಫಾರ್ ಹಾಕ್ಬಿಡೋದು ಮಾಡ್ತೀರಾ. ಸೊ ಥಿಂಕ್ ಮಾಡಿ ಹಾಕಿ. ನಿಮ್ಮ ಮದುವೆಯಾಗಿ ಎಷ್ಟು ದಿನ ಆಗಿದೆ? ಆರ್ ನೀವು ಬೇರೆ ಆ್ಯಕ್ಷನ್ಗೂ ಕೇಳ್ಬೋದು, ನೀ ಅದನ್ನು ಮಾಡಿ ಎಷ್ಟು ದಿನ ಆಯಿತು ಅಂದರೆ ಒಂದು ಕೆಲಸ ಆಗಿ ಎಷ್ಟು ದಿನ ಆಯಿತು, ಈ ಥರ ನಾವು ಕೇಳ್ಬಿಡ್ತೀವಿ. ಮೇ ಬಿ ಅದು ವರ್ಷನೇ ಆಗಿರ್ಬೋದು ಆರ್ ಗಂಟೆಗಳಾಗಿರಬಹುದು, ಬಟ್ ನಮಗೆ ಗೊತ್ತಿರೋದಿಲ್ಲ. ಆಗ ನಾವು ಪ್ರಾಕ್ಟೀಸ್ನಲ್ಲಿ ಹೇಳ್ಬಿಡ್ತೀವಿ ದಿನ ಅಂತಾನೆ. ಎಷ್ಟು ದಿನ ಆಯಿತು, ಮೇ ಬಿ ಅದು ವರ್ಷನೂ ಆಗಿರ್ಬೋದು, ತುಂಬಾ ಟೈಮ್ ಆಗಿರ್ಬೋದು. ಸೊ ಅವಾಗ ಹೇಳಬೇಕು ಹೌ ಲಾಂಗ್. ಹೌ ಲಾಂಗ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಎಷ್ಟೇ ವರ್ಷ ಆಗಿದ್ರು, ಎಷ್ಟೇ ದಿನ ಆಗಿದ್ರು, ಎಷ್ಟೇ ಗಂಟೆ, ಎಷ್ಟೇ ಹೊತ್ತಾಗಿದ್ರೂ ಕೂಡ ನೀವು ಹೌ ಲಾಂಗ್ನ ಯೂಸ್ ಮಾಡಿ, ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಹೌ ಲಾಂಗ್ ಈಸ್ ಇಟ್, ರೈಟ್? ಹೌ ಲಾಂಗ್ ಈಸ್ ಇಟ್ ಸಿನ್ಸ್ ಯು ಗಾಟ್ ಮ್ಯಾರಿಡ್. ಸಿನ್ಸ್ ಮುಂದೆ ಇಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಹಾಕಿದ್ದೀನಿ, ಅಂದರೆ ಅದಾದಾಗಿನಿಂದ ಎಷ್ಟು ಟೈಮ್ ಆಗಿದೆ. ಆರ್ ಇದನ್ನು ಇನ್ನೊಂದು ರೀತಿ ಕೇಳ್ಬೋದು, ಹೌ ಲಾಂಗ್ ಹ್ಯಾಸ್ ಇಟ್ ಬೀನ್ ಅಂತ. ಅದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್. ನಾನು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಆವಾಗಿನಿಂದ ಅವ್ನು ಕೆಲಸ ಹುಡುಕ್ತಾನೇ ಇದ್ದಾನೆ, ಸಿನ್ಸ್ ದೆನ್ ಹಾಕ್ಬೇಕೀಗ. ಹಿಸ್ ಬೀನ್ ಸರ್ಚಿಂಗ್ ಫಾರ್ ಅ ಜಾಬ್ ಸಿನ್ಸ್ ದೆನ್. ಅವನು ಇಲ್ಲಿಗೆ ಬಂದಾಗಿನಿಂದ ನನ್ನನ್ನೇ ನೋಡ್ತಿದ್ದಾನೆ. ಹಿಸ್ ಬೀನ್ ವಾಚಿಂಗ್ ಮೀ ಸಿನ್ಸ್ ಹಿ ಗಾಟ್ ಹಿಯರ್. ಹಿ ಗಾಟ್ ಹಿಯರ್ ಅಂದರೆ ಇಲ್ಲಿಗೆ ಬಂದಾಗಿನಿಂದ. ಒಂದು ಜಾಗಕ್ಕೆ ತಲುಪೋದಕ್ಕೆ ನಾವು ಗಾಟ್ ಅಂತ ಹೇಳ್ತೀವಿ. ಗಾಟ್ ಪ್ಲಸ್ ಆ ಪ್ಲೇಸ್ನ ನೀವು ಹಾಕ್ಬೋದಲ್ಲಿ. ಅವನು ಕಾಲೇಜ್ ಮುಗಿಸ್ದಾಗಿಂದ ಏನೂ ಮಾಡ್ತಾನೇ ಇಲ್ಲ. ಸೊ ಕನ್ನಡದಲ್ಲಿ ನಾವೇನು ಹೇಳ್ತೀವಿ, ಕಾಲೇಜ್ ಮುಗಿಸ್ದಾಗಿಂದ ಅಂದರೆ ಏನು, ಡಿಗ್ರಿ ತಗೊಂಡಾಗಿಂದ, ಅಂದರೆ ಗ್ರ್ಯಾಜುಯೇಟ್ ಆದಾಗಿಂದ. ಹಿಸ್ ನಾಟ್ ಬೀನ್ ಡೂಯಿಂಗ್ ಎನಿಥಿಂಗ್ ಸಿನ್ಸ್ ಹಿ ಗ್ರ್ಯಾಜುಯೇಟೆಡ್. ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಸಿಂಪಲ್ ಪಾಸ್ಟ್ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ. ನನಗೆ ರಿಯಲೈಸ್ ಆದಾಗಿನಿಂದ ಅವನ ಜೊತೆ ನಾನು ತುಂಬ ಕೇರ್ಫುಲ್ ಆಗಿದ್ದೀನಿ. ಐವ್ ಬೀನ್ ವೆರಿ ಕೇರ್ಫುಲ್. ಸೊ ಗೊತ್ತಲ್ವಾ, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮುಂದೆ ನಾವು ಅಡ್ಜೆಕ್ಟಿವ್ ಕೂಡ ಯೂಸ್ ಮಾಡ್ಬೋದು. ಐವ್ ಬೀನ್ ವೆರಿ ಕೇರ್ಫುಲ್ ವಿತ್ ಹಿಮ್ ಎವರ್ ಸಿನ್ಸ್ ಐ ರಿಯಲೈಸ್ಡ್. ನೋಡಿ ಇಲ್ಲಿ ಬಂತು ಎವರ್ ಸಿನ್ಸ್ ಅಂತ. ಎವರ್ ಸಿನ್ಸ್ ಅಂದರೆ ಅದು ಯಾವಾಗ ಆಯಿತೋ ಆವಾಗಿನಿಂದ. ನೀವು ಬೇಕಿದ್ರೆ ನೀವು ಕನ್ನಡನ ಈ ಥರ ಚೇಂಜ್ ಮಾಡ್ಕೊಳ್ಳಿ. ನನಗೆ ಯಾವಾಗ ಅರಿವಾಯಿತೋ ಆವಾಗಿನಿಂದ ನಾನು ಜೊತೆ ಕೇರ್ಫುಲ್ ಆಗಿದ್ದೀನಿ, ಈ ಥರನೂ ಬರ್ಬಿಟ್ಟೆ. ಸೊ ಗೊತ್ತಾಯ್ತಲ್ಲ, ಎವರ್ ಸಿನ್ಸ್ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಅಂತ ಹೇಳೋ ಕಡೆ ಯೂಸ್ ಮಾಡ್ತೀವಿ, ರೈಟ್? ಸೊ ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ ಆ್ಯಂಡ್ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ, ರೈಟ್? ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.